ನಾನು ವೀರೇಶ್ ನಾಯಕ್ ಅಂಥೇಳಿ ನಿವೃತ್ತ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ಈಗ ಹಾಲಿ ಕೃಷಿಕ ನಾನು. ಇದು ಚನ್ನಗಿರಿ ತಾಲೂಕು ನೀತಿಗೆರೆ ಅಂತ ಗ್ರಾಮ. ನೀತಿಗೆರೆ ಗ್ರಾಮದಲ್ಲಿ ನಾವು ಸುಮಾರು 8 ಎಕರೆ ಜಾಗದಲ್ಲಿ ಇಂಟಿಗ್ರೇಟೆಡ್ ಸಮಗ್ರ ಕೃಷಿಯನ್ನು ಮಾಡಿದ್ದೀವಿ. ಈ ಸಮಗ್ರ ಕೃಷಿಯಲ್ಲಿ ಏನಪ್ಪ ಅಂತ ಹೇಳಿದ್ರೆ ಎಲ್ಲದು ಯಾವುದು ಅನಿಮಲ್ ಹಸ್ಬೆಂಡ್ರಿ, ಫಿಶರಿ, ಆಮೇಲೆ ನಂತರದಲ್ಲಿ ಕೋಳಿ ಸಾಕಾಣಿಕೆ ಇದೆ, ಆಮೇಲೆ ಕುರಿ ಸಾಕಾಣಿಕೆ ಇದೆ. ಕುರಿ ಬರಬೇಕಷ್ಟೇ. ಆಮೇಲೆ 1 ಎಕರೆಯಲ್ಲಿ ಪಾಲಿ ಹೌಸನ್ನು ಮಾಡಿದ್ದೀವಿ. ಇದು ಸಮಗ್ರ ಅಂದರೆ ಎಲ್ಲ ಒಂದೇ ಫ್ಲೋರಲ್ಲಿ, ಒಂದೇ 8 ಎಕರೆಯಲ್ಲಿ ಸಮಗ್ರವಾದಂಥ ಕೃಷಿಯನ್ನು ಮಾಡಿದ್ದೀನಿ. ಕಾರಣ ಇಷ್ಟೇ, ಯಾಕಂತ ಹೇಳಿದರೆ ಒಂದು ಏನಾದ್ರು ಅಕಸ್ಮಾತ್ ಹೋದರೆ ಒಂದು ಬರಬೇಕು ಅಂಥೇಳಿ. ಸೊ ಏನಪ್ಪ ಅಂತ ಹೇಳಿದ್ರೆ ಸಮಗ್ರ ಕೃಷಿ ಏನಪ್ಪ ಅಂತ ಹೇಳಿದರೆ ಪ್ರತಿದಿನ ರೆವಿನ್ಯೂ ಬರಬೇಕು, ಪ್ರತಿ ವಾರಕ್ಕೂ ರೆವಿನ್ಯೂ ಬರಬೇಕು, ಪ್ರತಿ 15 ದಿವಸಕ್ಕೊಂದು ದಿವಸ, ಪ್ರತಿ 3 ತಿಂಗಳಿಗೆ, ಪ್ರತಿ ತಿಂಗಳಿಗೆ ಈ ರೀತಿಯಾದಂತಹ ರೆವಿನ್ಯೂವನ್ನು ಇದು ಜನ್ರೇಟ್ ಆಗೋ ಹಾಗೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಈಗ ಇಲ್ಲಿ ಚೇಂಬರ್ ಇದೆ, ಕಸ ಗಿಸ ಬಂದರೆ ಎಲ್ಲ ಕ್ಲೀನ್ ಮಾಡ್ಕೋತಾರೆ. ಕ್ಲೀನ್ ಮಾಡಿಕೊಂಡು ಸೀದಾ ಇಲ್ಲಿ ಬರುತ್ತೆ. ಇಲ್ಲಿ ಬಂದು ಮೇಲಿರೋದು ಇದು ತಿಳಿ ಏನಿದೆಯಲ್ಲ ಇಷ್ಟು ಗಟ್ಟಿ ಆಗುತ್ತೆ. ಗಟ್ಟಿ ಆದ ತಕ್ಷಣ ನಮ್ಮವರು ಇದು ಮಾಡಿಬಿಟ್ಟು ತೆಗೆದು ಅಲ್ಲಿ ಹಾಕ್ತಾರೆ. ಆಯಿತಾ, ಕೆಳಗಡೆ ಕಂಪ್ಲೀಟ್ ಬರೀ ಇದ್ದಿದ್ದು ಗಂಜಲ, ಆ ಗಂಜಲ ಅದನ್ನು ಅಲ್ಲಿ ಓಪನ್ ಮಾಡಿದ್ವಿ ಅಂತ ಹೇಳಿದ್ರೆ ಫಿಲ್ಟರ್ ಆಗ್ಬಿಟ್ಟು ಇಲ್ಲಿ ಬಂದಿದೆ ನೋಡಿ, ಫಿಲ್ಟರ್ ಆಗಿ ಬಂದಿರೋದು ಈ ಕಡೆ. ಆಯಿತಾ, ಇಲ್ಲಿ ಮತ್ತೆ ಫಿಲ್ಟರ್ ಆಗಿ ಇಲ್ಲಿ ಬರುತ್ತೆ ನೋಡಿ, ಇದ್ರಲ್ಲಿ ಬರುತ್ತೆ. ಇದರಿಂದ ನಾವು ಇದು ಮಾಡ್ಕೊಂಡಿದ್ವಿ. ಇಲ್ಲಿಂದ ಪೈಪ್ ಲೈನಿಂದ ಸೀದಾ ಇದಕ್ಕೆ ಹೋಗುತ್ತೆ. ಎಲ್ಲಿ ಹೋಗುತ್ತೆ? ತೊಟ್ಟಿ ಹೋಗುತ್ತೆ. ಆ ತೊಟ್ಟಿ ಹೋಗುತ್ತೆ. ಇದು ಮೋಟರ್ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಸೀದಾ ತೊಟ್ಟಿ ಹೋಗುತ್ತೆ. ಆಮೇಲೆ ಸುತ್ತಲೂ ಈ ಮಲ್ಬರಿ ಇದು ಅವೆಲ್ಲ ಸುತ್ತಲೂ ವೆರೈಟೀಸ್ ಆಫ್ ಇದು ಮಾಡಿ ಜಾಕ್ ಫ್ರೂಟ್ ಮಾಡಿದೀವಿ. ವೆರೈಟೀಸ್ ಆಫ್ ಜಾಕ್ ಫ್ರೂಟ್ ಮಾಡಿದೀವಿ. ಆಯ್ತಾ, ಈಗೆಲ್ಲ ಆಲ್ಮೋಸ್ಟ್ ಎಲ್ಲ ಒಂದು ವರ್ಷನೂ ಆಗಿಲ್ಲ ಇವೆಲ್ಲ ಹಾಕಿ. ಸ್ಟಾಕ್ ಯಾರ್ಡ್ ಇದು. ಸ್ಟಾಕ್ ಯಾರ್ಡಲ್ಲಿ ಹುಲ್ಲನ್ನ ಸ್ಟಾಕ್ ಮಾಡ್ತೀವಿ. ಈ ಕಡೆ ಹುಲ್ಲು ಸ್ಟಾಕ್ ಮಾಡ್ತೀವಿ, ಮತ್ತು ಇದು ಸ್ಟಾಕ್ ಮಾಡ್ತೀವಿ ಫೀಡು ಕೋಳಿಗಳಿಗೆ. ಇದು ಚಾಪರ್. ಇದನ್ನು ಇವರು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವ್ರು ಕೊಟ್ಟಿದ್ದಾರೆ. ಅದು ಸಬ್ಸಿಡಿ ಲೆಟರ್ ಕೊಟ್ಟಿದ್ದಾರೆ. ಅದನ್ನು ಆಮೇಲೆ ಇದು ಅಷ್ಟೇ, ಮೆಕ್ಕೆಜೋಳದ್ದು ಏನಿದೆಯಲ್ಲ, ನಾವು ಮಾಡ್ಕೋತೀವಿ ಅಂದಲ್ಲ ನಾನು. ನೋಡಿ, ಮೆಕ್ಕೆಜೋಳ, ಸೋಯಾ, ರಾಗಿ, ಆಯಿತಾ, ಎಲ್ಲದು ಮಿಕ್ಸ್ ಮಾಡಿ ನಾವೇ ಇದು ಮಾಡ್ಕೋತೀವಿ. ಇದನ್ನು ಅದು ರೆಡಿ ಮಾಡ್ಕೊಂಡಿದ್ದೀವಿ ಫುಡ್ಡು. ಮಷೀನು ಇದು ಅಷ್ಟೇ ಹಾರ್ಟಿಕಲ್ಚರ್ನಲ್ಲಿ ಕೊಟ್ಟಿರೋದು, ಅಗ್ರಿಕಲ್ಚರ್ ಕೊಟ್ಟಿರೋದು ಡಿಪಾರ್ಟ್ಮೆಂಟು ಇದು ಕೊಟ್ಟಿದ್ದಾರೆ, ಸಬ್ಸಿಡಿ ಕೊಟ್ಟಿದ್ದಾರೆ. ಏನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಸರ್? ಏನಿಲ್ಲ, ಇದು ಪಾಣಿ ಕೊಡಬೇಕಾಗ್ತದೆ, ಆಮೇಲೆ ಆಧಾರ್ ಕೊಡಬೇಕಾಗ್ತದೆ, ಪಾಣಿ ಫೋಟೋ ಕೊಡಬೇಕಾಗುತ್ತೆ, ಫೋಟೋ, ಬ್ಯಾಂಕ್ ಪಾಸ್ಬುಕ್ ಕೊಡ್ಬೇಕು. ಎಲ್ಲಿ ಕೊಡಬೇಕು ಸರ್? ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್, ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಕೊಟ್ಟರೆ ಅವ್ರು ಕೊಡ್ತಾರೆ. ಸರ್ಪ್ಲಸ್ ಗೌರ್ಮೆಂಟ್ ಇದು ಇದೆ, ಬಟ್ ಯುಟಿಲೈಸ್ ಮಾಡ್ಕೋಬೇಕು. ಗೊತ್ತಿಲ್ಲ, ಬಟ್ ಸಬ್ಸಿಡಿ ಅಂತ ಹೇಳಿ ಬೆನ್ನ ಹತ್ಕೊಂಡು ಹೋಗಬಾರ್ದು ಅಷ್ಟೇ. ಏನು ಅವಶ್ಯಕತೆ ಇದೆ ತಗೋಬೇಕು. ಹೆಸರೇನೆ ಸರ್ ಅದ್ರ ಸಬ್ಸಿಡಿ? ಲೈಕ್ ಅದ್ರ ನೇಮ್ ಏನು ಬರುತ್ತೆ ಅಂತ ಏನಿಲ್ಲ. ಈಗ ಸ್ಪ್ರಿಂಕ್ಲರ್ಸ್ ಎಲ್ಲ ಅಗ್ರಿಕಲ್ಚರ್ ಕೊಡ್ತಾರೆ. ಆಯ್ತಾ, ಆಮೇಲೆ ಇದು ಹಾರ್ಟಿಕಲ್ಚರ್ ಕೊಡ್ತಾರೆ, ಇದು ಕೊಡ್ತಾರೆ. ಚಾಪ್ ಕಟರ್ ಬೇಕು ಅಂದ್ರೆ ಚಾಪ್ ಕಟರ್ಗೆ ಅಪ್ಲಿಕೇಶನ್ ಕಾಲ್ ಮಾಡ್ತಾರೆ. ಆ ಟೈಮಲ್ಲಿ ಹಾಕೋಬೇಕು ಆನ್ಲೈನ್ ಅಲ್ಲಿ. ಹೌದು, ಇದು ಅಷ್ಟೇನೆ. ಕಾಲ್ ಮಾಡಿದಾಗ ಹಾಕೊಂಡ್ರೆ ಕೊಡ್ತಾರೆ. ಇದು ನಾವು ಫೀಡ್ ನಾವೇ ರೆಡಿ ಮಾಡ್ಕೊಂಡಿರ್ತಕ್ಕಂಥ ಫೀಡ್. ಇದು ಈ ಬೆಳಗ್ಗೆಗೆ ಫೀಡ್ ಹಾಕ್ತಾರೆ. ಮೆಕ್ಕೆಜೋಳ, ಸೋಯಾ, ರಾಗಿ ಪ್ಲಸ್ ಕಲ್ಚರ್ ಪೌಡ್ರು ಎಲ್ಲ ಮಿಕ್ಸ್ ಇದೆ. ಒಣಮೇವು ಜಾಸ್ತಿ ಕೊಡ್ತೀರಾ ಸರ್ ನೀವು? ಇಲ್ಲ, 60%, 40% ಒಣಮೇವು, 60% ಗ್ರೀನ್. ಅದು ಚಾಪ್ ಕಟ್ಟರ್ ಎಲ್ಲ ಹಾಗೆ ಮಾಡ್ತೀರಾ? ಒಣಮೇವನ್ನ ಚಾಪ್ ಮಾಡಿಬಿಟ್ಟೆ ಕೊಡ್ತೀರಾ? ಹಸಿ ಹುಲ್ ಬಂದು ಅದು ಪ್ಲಸ್ 2 ಇದು ಮಾಡಿ ಚಾಪ್ ಮಾಡ್ಕೊಂಡು ಇದು ಮಾಡ್ತೀವಿ.